ಪ್ರಭು ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ಜಯಪ್ರಕಾಶ್ ನಾಗಪ್ಪಣ್ಣ ಕರಸ್ಗಿ, ಸಮಾಜ ಸೇವಕರು, ಅಧ್ಯಕ್ಷರು, ಶ್ರೀ ಬೀರೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಮತ್ತು ಪುರಸಭೆ ಸದಸ್ಯರು ಸಂಕೇಶ್ವರ್ ಇವರಿಗೆ ರಾಷ್ಟ್ರೀಯ ಸಮಾಜ ಕಲ್ಯಾಣ ಸೇವಾ ಸಂಸ್ಥೆ ಬೆಳಗಾವಿ ಇವರ ಕೊಡಮಾಡುವ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ತಾವು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಸಲ್ಲಿಸಿರುವ ಸಾಧನೆ ಹಾಗೂ ನಿಸ್ವಾರ್ಥ ಸೇವೆಯನ್ನು ಪರಿಗಣಿಸಿ 2024ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಮತ್ತು ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟ್ರೀಯ ಸೇವಾ ರತ್ನ ಪ್ರಶಸ್ತಿ ನೀಡಲಾಗಿ ಮತ್ತು ಸನ್ಮಾನಿಸಲಾಯಿತು. ಈ ಹಿನ್ನೆಲೆ ಇಂದು ಸಿದ್ದಪ್ಪಣ್ಣ ಹೆಬ್ಬಾಳಿ ಇವರ ಮನೆ ಹಾಲಿನಲ್ಲಿ ಸಂಕೇಶ್ವರ ನಾಗರಿಕ ವೇದಿಕೆ ವತಿಯಿಂದ ಶಾಲು ಹೊದಿಸಿ, ಹೂಮಾಲೆ ಹಾಕಿ, ಮೈಸೂರು ಪೇಟ ಹಾಕಿ, ಹೂಗುಚ್ಛ ನೀಡಿ ಸನ್ಮಾನಿಸಲಾಯಿತು. ಸಂಕೇಶ್ವರ ನಾಗರಿಕ ವೇದಿಕೆಯ ಸಂಸ್ಥಾಪಕರು ಮತ್ತು ಖ್ಯಾತ ಸೈಕಲ್ ಪಟು ರಮೇಶ್ ಪೂಜಾರಿ ಸ್ವಾಗತಿಸಿ ಸನ್ಮಾನಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. PD ಮಾನೆ ಇವರು ವಂದಿಸಿದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಡಾಕ್ಟರ್ ಕರಜ್ಗಿ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ಸೇವಾರತ್ನ ಪುರಸ್ಕಾರ ಸಿಕ್ಕಿದ್ದು ನಮಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಕರಜ್ಗಿ ಸಾಹೇಬರ ಒಳ್ಳೆಯ ಗುಣ ನೋಡಲಿಕ್ಕೂ ಭಾಳ ಚೆಂದ ಇದ್ದಾರೆ. ಹೌದು, ಮಕ್ಕಳಂಥ ಗುಣ. ಇಂಥ ವ್ಯಕ್ತಿಯನ್ನು ನಾನು ಇವತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ನಾಗರಿಕ ವೇದಿಕೆ ಇವಾಗ ಅಂದರೆ ನಾಗರಿಕ ವೇದಿಕೆಯಲ್ಲಿ ನಮ್ಮ ಹತ್ರ ಇಡೀ ಸಂಕೇಶ್ವರದಲ್ಲಿ ನಮ್ಮ ನಾಗರಿಕ ವೇದಿಕೆ 40 ವರ್ಷ ಆಯಿತು ಸ್ಥಾಪನೆ ಮಾಡಿ. 40 ವರ್ಷದೊಳಗೆ ಈ ಸಂಕೇಶ್ವರದಲ್ಲಿ ಯಾವ ಮನೆತನದಲ್ಲಿ ಒಬ್ಬ ವ್ಯಕ್ತಿ ನನ್ನ ನಾಗರಿಕ ವೇದಿಕೆಯಲ್ಲಿ ಇಲ್ಲ. ಇವತ್ತು ಡಾಕ್ಟರ್ ಸಾಹೇಬರ ಸನ್ಮಾನ ನನಗೆ ಭಾಳ ಸಂತೋಷ ತಂದಿದೆ ಅಂತ ಹೇಳಿ ಒಂದೆರಡು ಮಾತಿಗೆ ಮತ್ತೊಂದು ಸಾಹೇಬರಲ್ಲಿ ನಂದೊಂದು ಹಾಡು ಹೇಳಿದ್ದೀನಿ ಅಂತ. ಏನಂದರೆ 50 ವರ್ಷ ನನಗೆ ಸಂಕೇಶ್ವರ ಭಾಳ ಸುಂದರವಾದ ದಿವಸ. ಯಾಕಂದರೆ ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಇವತ್ತು ಡಾಕ್ಟರ್ ಕರಜ್ಗಿ ಅವರನ್ನು ಸನ್ಮಾನಿಸ್ತಾ ಇದ್ದೇವೆ. ಯಾಕಂದರೆ ಅವರಿಗೆ ಸೇವಾರತ್ನ ಪುರಸ್ಕಾರ ಸಿಕ್ಕಿದ್ದು ನಮ್ಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಕರಜ್ಗಿ ಸಾಹೇಬರ ಒಳ್ಳೆಯ ಗುಣ ನೋಡಲಿಕ್ಕೂ ಭಾಳ ಚೆಂದ ಇದ್ದಾರೆ. ಹೌದು, ಮಕ್ಕಳಂಥ ಗುಣ. ಇಂಥ ವ್ಯಕ್ತಿಯನ್ನು ನಾನು ಇವತ್ತು ಮಕ್ಕಳ ದಿನಾಚರಣೆ ಅಂಗವಾಗಿ ನಮ್ಮ ನಾಗರಿಕ ವೇದಿಕೆ ವತಿಯಿಂದ ಸನ್ಮಾನ ಮಾಡ್ತಾ ಇದ್ದೇವೆ ಅಂದರೆ ಭಾಳ ಖುಷಿ ಆಗ್ತದೆ. ಮತ್ತು ಎರಡನೇದಾಗಿ ಹೇಳಬೇಕಂದ್ರೆ ಜನ ಸೇರಿಸ್ಲಿಕ್ಕೆ ಏನು ಅಂದರೆ ಸರ್, ಇವತ್ತು ನಮ್ಮ ದೇಶದಲ್ಲಿ ಜನ ಸೇರಿಸ್ತಾರೆ, ಸಾವಿರಾರು ಕೋಟಿ ಖರ್ಚು ಮಾಡಿಕೊಂಡು ಬೇಕಾದ್ ಮಾಡ್ತಾರೆ. ನಮ್ಮ ನಾಗರಿಕ ವೇದಿಕೆಯಲ್ಲಿ ಜನ ಸೇರಿಸುವಂಥದ್ದು ನಾವು ಚಾನೂ ಕೊಡುವಲ್ಲ, ಯಾರಿಗೆ ಎಲ್ಲರನ್ನೇ ಚಾ ಕೊಡೋಲ್ಲ. ಸಿದ್ದಪ್ಪಣ್ಣ ಫೋರ್ಸ್ ಮಾಡಿ ಚಾ ಕೊಡಿಸ್ತಾರೆ. ಇಲ್ಲಾಂದ್ರೆ ನಮ್ಮ ನಾಗರಿಕ ವೇದಿಕೆ, ಯಾಕಂದರೆ ನಾವು ಡೊನೇಷನ್ ಮಾಡಿ ಕಾರ್ಯಕ್ರಮ ಮಾಡೋದಲ್ಲ. ಇದು ವೈಯಕ್ತಿಕ ಪ್ರೀತಿಯಿಂದ ನಮ್ಮ ಹತ್ರ ಇರೋದು ಪಾಲೆ ಪ್ರೀತಿ. ಇವತ್ತು ಡಾಕ್ಟರ್ ಕರಜ್ಗಿ ಸಾಹೇಬರು 11 ಗಂಟೆ ಅಂದರೆ ನಿನ್ನೆ ನಾನು ಕೇಳಿದಾಗ 11 ಗಂಟೆಗೆ ಆಯಿತು. 11:30 ಅಂದರೆ ನಮ್ಮ ಜನ ಏನು 11 ಅಂದರೆ 11:15 ಲೆಕ್ಕ ಹಾಕ್ತಾರೆ. ಅದು ಈಗ ಏನಾಗಿದೆ, ಡಾಕ್ಟರ್ ಸಾಹೇಬರು ನಿನ್ನೆ ಏನಂದರು, ರಮೇಶ್ ಪೂಜಾರಿ ಅವರು 10 ಗಂಟೆಗೆ 9:30ಗೆ ಇಟ್ಕೊಳ್ಳಿ, 10 ಗಂಟೆಗೆ ಇಟ್ಕೊಳ್ಳಿ, ಜನರನ್ನು ಕರೀರಿ. ಅದು ನಮ್ಮ ಜನ ಹಾಗೆ ಕರಿ ಜನ ಅಲ್ಲ. ಇವ್ರನ್ನ ಭಾಳ ಪ್ರೆಸ್ ಮಾಡಿ ನಾವೇ ಕರ್ಕೊಂಡು ಬರಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಆದರೂ ಸಹ ಇವತ್ತಿನ ಡಾಕ್ಟರ್ ಸನ್ಮಾನದಲ್ಲಿ ತಾವೆಲ್ಲರೂ ಹೆಗಡೆಯವರು, ಬಂಟಿಯವರು, ನಮ್ಮ ಫಿರೋಜ್ ಅವರು, ರಾಷ್ಟ್ರೀಯ ಸೇವಾರತ್ನ ಪುರಸ್ಕಾರವನ್ನು ಸಮಾಜ ಕಲ್ಯಾಣ ಸಂಸ್ಥೆ ವತಿಯಿಂದ ಮೊನ್ನೆ ನಡೆದ 10ನೇ ತಾರೀಕದಂದು 10 ನವೆಂಬರ್ದಂದು ಬೆಳಗಾವಿಯಲ್ಲಿ ನಡೆಸಿ, ನನಗೆ ಎಲೆಮರೆಯ ಕಾಯ ಅಂತಿರುವಂಥ ನಾನು ನನ್ನ ಒಂದು ಕಾರ್ಯವನ್ನು ನೋಡಿ ಗುರುತಿಸಿ ನನಗೆ ರಾಷ್ಟ್ರೀಯ ಸೇವಾರತ್ನ ನೀಡಿದ್ದಕ್ಕೆ ಪ್ರಥಮವಾಗಿ ಸಮಾಜ ಕಲ್ಯಾಣ ಸಂಸ್ಥೆಗೆ ನಾನು ಚಿರಋಣಿಯಾಗಿದ್ದೇನೆ. ಯಾಕಂತಂದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಅವರ ಹಿಂದೆ ಪ್ರೋತ್ಸಾಹನ ಭಾಳ ಮಹತ್ವದ್ದಾಗಿರ್ತದೆ. ಮಾಡಿದಂಥ ಕಾರ್ಯಗಳಿಗೆ ಗುರುತಿಸಿ ಅವರಿಗೆ ಮತ್ತೊಮ್ಮೆ ಹುರಿದುಂಬಿಸೋದರಿಂದ ಅವರನ್ನು ಮತ್ತೆ ಮುಂದೆ ಕಾರ್ಯಗಳನ್ನು ಹೆಚ್ಚು ಮಟ್ಟಿಗೆ ಜನರಿಗೆ ಸಹಾಯ ಸಹಕಾರ ಮಾಡಬೇಕಂತ ಒಂದು ಭಾವನೆ ಉತ್ಪತ್ತಿ ಆಗ್ತದೆ. ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನು ರಮೇಶ್ ಪೂಜಾರಿ ಆಗಲಿ, ನಮ್ಮ ಮಾನ್ಯವರಾಗಲಿ, ಸಿದ್ದಪ್ಪಣ್ಣ ಹೆಬ್ಬಾಳೆ ಆಗಲಿ, ಪರ್ವೇಜ್ ಸೊಲ್ಲಾಪುರಿ ಅವರಾಗಲಿ, ನಮ್ಮ ಮೊಮಿನ್ ಸಾಹೇಬ್ ಆಗಲಿ, ಕರಿಗಾರ್ ಆಗಲಿ,
ಪಾಟೀಲ್ ಸಾಹೇಬರಾಗಲಿ, ಎಲ್ಲ ನಮ್ಮ ಸಮಾಜದ ಬಂತಿಯವರು, ಹೆಗಡೆಯವರು, ಕೆರಿಮಿನಿಯವರು ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕಂತಂದರೆ ಯಾವತ್ತೂ ಕೂಡ ಅವರು ನನಗೆ ಇಲ್ಲಿ ಸತ್ಕಾರವನ್ನು ಮಾಡಿದ್ದಾರೆ. ಮತ್ತು ನಮ್ಮ ಕಾರ್ಯ ಹೇಗದ ಅಂತಂದರೆ, ಸಂಕೇಶ್ವರ ನಾಗರಿಕ ವೇದಿಕೆ ಯಾರನ್ನು ಗುರುತ ಹಿಡಿಸಿ ಅವರಿಗೆ ಸಹಾಯ ಮಾಡೋದು, ಶಿಕ್ಷಣದಿಂದ ವಂಚಿತರಾದರೂ ಕೂಡ ನಾವು ಅನೇಕ ಬಾರಿ ಸಹಾಯ ಮಾಡ್ತಾ ಬಂದಿದ್ದೇವೆ. ಎಲ್ಲ ಕೆಳಮಟ್ಟದ ಜನರಿಗೂ ಕೂಡ ಅನೇಕ ಆರ್ಥಿಕವಾಗಲಿ ಅಥವಾ ಸಾಮಾಜಿಕವಾಗಲಿ ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಬಂದಿದ್ದೇವೆ. ದೇವರು ನಮ್ಮೆಲ್ಲರಿಗೂ ಕೂಡ ಇದೇ ರೀತಿ ಒಂದು ಆಶೀರ್ವಾದ, ಅವರ ಆಶೀರ್ವಾದದಿಂದ ನಾವು ಹೀಗೆ ಮುಂದೆ ಕಾರ್ಯವನ್ನು ಮಾಡೋಣ ಅಂತ ಹೇಳಿ ಇವತ್ತು ನನಗೆ ಕರೆದು ಸತ್ಕಾರ ಮಾಡಿದ್ದಕ್ಕೆ मತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. आज बाल दिन आहे. बाल दिनाच्या निमित्तानं तुम्हाला सर्वांना शुभेच्छा देतो. आणि सत्तेच्या नागरिकतेचे म्हणजे आधारस्तंभ म्हणजे डॉक्टर करजगी. रमेश पुजारी यांनी सांगितलं माझ्याकडे आता संपलंय, काय होत नाही. तर रमेश पुजारीच्या जो जोश आहे ते कुठल्या ह्याच्यामध्ये नाही आहे. प्रत्येक कुठलं पण काम असलं तर मी सांगितलं तर हे करायचं आहे, बेळगाव नसून त्यांच्या गावात नसून खरं ते येऊन ते आपलं काम करून जातात. त्याबद्दल रमेश पुजाऱ्यांना धन्यवाद देतो. आणि त्याचबरोबर आमचे डॉक्टर साहेब जयप्रकाश करजगी यांना सेवारत्न पुरस्कार दिल्याबद्दल त्यांचं मी संकेश्वर नागरी व नगरीतर्फे मी तुमचा जाहीर तुमचा सत्कार करतो. असंच तुम्ही पुढे चांगलं समाजरत्न, सेवारत्न, भारतरत्न पुरस्कार मिळावा अशी मी